ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತು ಇಂಥ ಒಂದು ಅದ್ಭುತವಾದ ಅವಕಾಶವನ್ನು ಮಾಡಿಕೊಟ್ಟಂತ ಮಧುಸೂದನ್ ಅವರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ನಾವು ನಿಮಗೆ ದೊಡ್ಡ ಧನ್ಯವಾದ ಹೇಳಬೇಕು ಸರ್. ಈ ಕಂಠ ಕೇಳಿ ಎಲ್ಲ ತಲೆದೂಗ್ತಿದ್ದಾರೆ. ಒಂದು ಇಡೀ ದಿನದ ಕಾರ್ಯಕ್ರಮ ನಿಮ್ಮ ಧ್ವನಿ ಕೇಳಬೇಕು ಅಂತ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಏನಿಸ್ತದೆ, ನೀವು ಹೇಳಿದ್ದೆ ಹಾಡು ಮಾತು ಬಾರದೆ ಕಂಠ ಬಿಗಿದಿದೆ, ಅದೇ ಆಗಿದೆ ಈಗ. ಹಾಗಾಗಿ ಕಡೆಗಳಿಗೆಯಲ್ಲಿ ನಮ್ಮ ಶಶಿಕುಮಾರ್ ಅವರು, ಚಂದ್ರಗುಣ ಸಾಂದ್ರ, ಅವರ ಹೆಸರು ಶಶಿಕುಮಾರ್ ಅವರು, ಬಂದೆಯ ಗುರುರಾಯ ಶೀರ್ಷಿಕೆಗೆ ಅವರ ಧ್ವನಿ ಈ ವೇದಿಕೆಗೆ ನಿಜವಾದ ದೊಡ್ಡ ಶೋಭೆ ತಂದಿದೆ. ಸುಮಾರು ಹೊತ್ತು ಕಾಯಿಸಿದ್ವಿ, ಅದಕ್ಕೆ ಕ್ಷಮೆ ಇರಲಿ. ಆದರೆ ಇದು ನಾವು ಮೊದಲನೇ ಬಾರಿಗೆ ಒಂದು ಪ್ರಯೋಗದ ರೀತಿಯಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡ್ವಿ. ತಾವು ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಇಂಥ ಕಾರ್ಯಕ್ರಮಗಳು ನಿಮ್ಮ ಧ್ವನಿಯಲ್ಲಿ ಹೆಚ್ಚು ಕೇಳಬೇಕು ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಹಾಗಾಗಿ ತಮ್ಮ ಸಹಕಾರ ಸದಾ ನಮ್ಮ ತಂಡದ ಮೇಲೆ ಇರಲಿ ಅಂತ ವಿನಂತಿಸ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ತಮ್ಮೆಲ್ಲರ ಜೋರು ಚಪ್ಪಾಳೆ ಅವರಿಗೆ. ಹಾಗೆ ಇವತ್ತಿನ ಈ ಅದ್ಭುತ ಕಾರ್ಯಕ್ರಮಕ್ಕೆ ವಾದ್ಯ ಸಹಕಾರ ಆಗ್ತಂತ ಎಲ್ಲ ಕಲಾವಿದರಿಗೂ ಒಂದು ದೊಡ್ಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನೀವು ಕೀಬೋರ್ಡ್ ಕೇಳಿದ್ರಿ. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ನುಡಿಸ್ಬೋದು. ಒಂದು ರೆಕಾರ್ಡಿಂಗಲ್ಲಿ ಕನಿಷ್ಠ 8-10 ವಾದ್ಯಗಳಿರ್ತವೆ. ಅದರಲ್ಲಿ ಒಂದು ಕೊಳಲು, ಒಂದು ಮಾತ್ರ ಕೊಳಲಿತ್ತು. ಉಳಿದ ಸಿತಾರು, ಸಂತೂರ್, ವಯೋಲಿನ್, ಸಾರಂಗಿ, ಪ್ರತಿ ಒಂದು ವಾದ್ಯವನ್ನು ಒಬ್ಬರೇ ಎಷ್ಟೆಷ್ಟು ನುಡಿಸ್ಬೇಕು ಅಷ್ಟಷ್ಟು ಚಾಕಚಕ್ಯತೆಯಿಂದ ಪ್ರತಿ ಹಾಡಿನಲ್ಲಿ ಇಡೀ ಕಾರ್ಯಕ್ರಮ ನುಡಿಸೋದಿದೆಯಲ್ಲ, ಅದು ಇಂಥವರಿಂದ ಮಾತ್ರ ಸಾಧ್ಯ. ದೀಪಕ್ ಅವರು ನಮ್ಮ ನಾಡು ಕಂಡ ಅತ್ಯಂತ 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 ಶ್ರೇಷ್ಠ ಅಂತಾರಾಷ್ಟ್ರೀಯ ಕಲಾವಿದರು. ಅವರಿಗೆ ಗೌರವ ಸಮರ್ಪಿಸಬೇಕು ಅಂತ ನಾನು ನಮ್ಮ ಹರಿದಾಸ ಸಂಪದ ಟ್ರಸ್ಟ್ನ ಅಧ್ಯಕ್ಷರಾದ ಅನಂತ ಕುಲಕರ್ಣಿ ಅವರಿಗೆ ಪ್ರಾರ್ಥನೆ ಮಾಡ್ತೀನಿ. ಹಾಗೆಯೇ ಕೊಳಲು ನುಡಿಸಿದ್ದಾರೆ, ಕೊಳಲಿನ ಮಾಂತ್ರಿಕ ಅಂತ ಹೇಳಬಹುದು. ಅವರಿಗೆ ಯಾವುದು ಹಾಡುಗಳಿವೆ ಅಂತ ಗೊತ್ತಿರಲಿಲ್ಲ. ಆದರೆ ಅವರು ನುಡಿಸಿದಾಗ ನಿಮಗೆ ಒಂದು 3-4 ತಿಂಗಳು ಪ್ರಾಕ್ಟೀಸ್ ಮಾಡಿ ಬಂದು ನುಡಿಸಿದಂಗಿತ್ತು. ಆ ಹಾಡಿನ ನೊಟೇಷನ್ಗಳನ್ನೆಲ್ಲ ನಮ್ಮ ದೀಪಕ್ ಅವರ ಆ ಲ್ಯಾಪ್ಟಾಪಲ್ಲಿ ಇದ್ದದನ್ನು ಅದನ್ನೇ ನೋಡಿ ಇವರು ನುಡಿಸ್ತಾ ಇದ್ರು. ಅಂತಹ ನಮ್ಮ ಶಿವಲಿಂಗಪ್ಪ ರಾಜಾಪುರ ಅವರು, ಇವರ ಜೊತೆಯಲ್ಲಿ ರಿದಮ್ ಪ್ಯಾಡ್ ನುಡಿಸಿದ್ದಾರೆ. ಮೈಸೂರಿಂದ ಬಂದಂತಹ ಅವರನ್ನು ನಾನು ಪ್ರೀತಿಯಿಂದ ವಿಶ್ವಾಮಿತ್ರ ಅಂತ ಕರಿತೀನಿ, ಆ ಜುಟ್ಟು ಇರೋದ್ರಿಂದ. ಆ್ಯಕ್ಚುಲಿ ಅವರಿಗೆ ಒಳ್ಳೆ ಗಡ್ಡ ಇತ್ತು, ಆವಾಗ ನಿಜವಾಗ್ಲೂ ವಿಶ್ವಾಮಿತ್ರ ಥರ ಕಾಣ್ತಾ ಇದ್ರು. ಅಂತಹ ಗುರುದತ್ ಮೈಸೂರವರು. ಇನ್ನು ತಬ್ಲಾದ ಮಾಂತ್ರಿಕ, ಅತಿ ಸಣ್ಣ ವಯಸ್ಸಿನಿಂದ ತಬ್ಲಾ ನುಡಿಸ್ತಾ ಇವತ್ತು ಅಂತಾರಾಷ್ಟ್ರೀಯ ಶ್ರೇಷ್ಠ ಕಲಾವಿದರಿಗೆ, ಪಂಡಿತ್ ವೆಂಕಟೇಶ್ ಕುಮಾರ್ ಆಗಲಿ ಅಥವಾ ಜಯತೀರ್ಥ ಮೇವುಂಡಿಯವರಾಗಲಿ ಅಥವಾ ಇನ್ನು ಮಹಾರಾಷ್ಟ್ರದ ಅತ್ಯಂತ ಶ್ರೇಷ್ಠ ದಂತಕಥೆಗಳಿಗೆಲ್ಲ ತಬ್ಲಾ ನುಡಿಸಿದಂತಹ ನಮ್ಮ ರಾಜೇಶ್ ಭಾಗವತ್ ಅವರು ಕರ್ನಾಟಕದ ಕರಾವಳಿಯ ಮುಲ್ಕಿಯಿಂದ ಬಂದಿದ್ದಾರೆ. ಅವರಿಗೆ ಗೌರವ ಸಮರ್ಪಿಸಬೇಕು. ಹಾಗೆಯೇ ಇನ್ನೋರ್ವ ಶ್ರೇಷ್ಠ ತಬ್ಲಾ ವಾದಕರು, ಅಂತಾರಾಷ್ಟ್ರೀಯ ಅಂತ ಹೇಳ್ತೀನಿ, ಯಾಕಂದರೆ ಒಂದು 7-8 ಸರ್ತಿ ಅಮೆರಿಕಕ್ಕೆ ಬಂದಿರ್ಬೋದು. ಅವರು ನನ್ನ ಜೊತೆನೇ ಒಂದು 3-4 ಸರ್ತಿ ಬಂದಿದ್ದಾರೆ. ನಾನು ಅವರಿಗೊಂದು ಹೆಸರಿಟ್ಟೆ, ಸದಾನಂದ ಗೌಡ್ರು ಅಂತ. ಯಾಕಂದರೆ ನಗ್ತಾನೆ ಇರ್ತಾರೆ ಅವರು. ಅದಕ್ಕೆ ಅವರಿಗೆ ನಾವು ಪ್ರೀತಿಯಿಂದ ಇಟ್ಟ ಹೆಸರು ಸದಾನಂದ ಗೌಡ್ರು. ಶ್ರೇಷ್ಠ ಕಲಾವಿದ. ಒಂದು ಹಾಡಿಗೆ ಏನು ನುಡಿಸ್ಬೇಕು, ಎಷ್ಟು ನುಡಿಸ್ಬೇಕು, ಯಾಕೆ ನುಡಿಸ್ಬೇಕು, ಇದೆಲ್ಲವನ್ನು ತಿಳಿದುಕೊಂಡು ನುಡಿಸುವಂತಹ ಕಲಾವಿದ ನಮ್ಮ ರಘುನಾಥ್ ಮೈಸೂರು. ಅವರಿಗೆ ಫೇಸ್ಬುಕ್ಕಲ್ಲಿ ತುಂಬ ಫ್ಯಾನ್ಸ್ ಅಂತೆ. ಅದನ್ನು ನಮ್ಮ ರೂಪ ಅವರು ಹೇಳ್ತಾ ಇದ್ದಾರೆ. ನಾವು ಫೇಸ್ಬುಕ್ಕಲ್ಲಿ ಇಲ್ಲ, ಯಾಕಂದರೆ ನಮ್ಮ ಫೇಸೇ ಎದುರುಗಡೆನೇ ಇದೆ. ಹಾಗೆ ಇನ್ನು ನಾನು ಅವಾಗ ಹೇಳಿದೆ, ರಾಜೇಶ್ ಭಾಗವತನ ನಿಮಗೆ ಪರಿಚಯಿಸುವಾಗ ಅಂತಾರಾಷ್ಟ್ರೀಯ ಖ್ಯಾತಿಯ ಎಲ್ಲ ಕಲಾವಿದರಿಗೆ ತಬ್ಲಾ ನುಡಿಸಿದ್ದಾರೆ ಅಂತ. ಆ ತಬ್ಲಾ ನುಡಿಸಿದ್ರೆ ಮಾತ್ರ ಆಯ್ತಾ? ತಾಳ ಬೇಡವಾ? ತಾಳ ಎಲ್ಲ ಅಂತಾರಾಷ್ಟ್ರೀಯ ಕಲಾವಿದರಿಗೆ, ಅಶ್ವಿನಿ ದೇಶಪಾಂಡೆ ಅವರಿಗೆ, ಅಂತಹ ವೆಂಕಟೇಶ್ ಕುಮಾರ್, ಜಯತೀರ್ಥ ಮೇವುಂಡಿ, ಇನ್ನೂ ಅತ್ಯಂತ ಶ್ರೇಷ್ಠರಿಗೆಲ್ಲ ತಾಳ ನುಡಿಸುವಂತಹ, ಹಾಗೆ ನಮ್ಮ ಜೊತೆ ಯಾವಾಗಲೂ ಇರುವಂತಹ ವೆಂಕಟೇಶ್ ಪುರೋಹಿತ್, ಎಲ್ಲರ
ಪರವಾಗಿ ಈ ಎಲ್ಲ ಕಲಾವಿದರಿಗೆ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಯಾಕಂದರೆ ಅವರ ಸಹಕಾರ ಇಲ್ಲದೆ ಈ ಕಾರ್ಯಕ್ರಮ ಇಷ್ಟು ಸುಸೂತ್ರವಾಗಿ ನಡೀತಿರಲಿಲ್ಲ. ಹಾಗೆಯೇ ಎಲ್ಲ ಗಾಯಕ ಗಾಯಕಿಯರಿಗೆ ನಮ್ಮ ಹರಿದಾಸ ಸಂಪದ ಟ್ರಸ್ಟ್ನ ಪರವಾಗಿ ನಮ್ಮ ಎಲ್ಲ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆ ಮುಖ್ಯವಾಗಿ ಅತ್ಯಂತ ಸಮರ್ಪಕವಾಗಿ ಮತ್ತು ರಂಜಕವಾಗಿ ಮತ್ತು ಆಳವಾಗಿ ನಿರೂಪಣೆಯನ್ನು ಮಾಡಿದಂತಹ ನಿಮ್ಮೆಲ್ಲರ ನೆಚ್ಚಿನ ಕರ್ನಾಟಕದ ಸುಪ್ರಸಿದ್ಧ ನಿರೂಪಕಿ ಶ್ರೀಮತಿ ರೂಪಾ ಗುರುರಾಜ್ ಅವರಿಗೂ ವಂದನೆಗಳು. ಕೇಳಿದಂತಹ ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ನಾವು ವಂದಿಸ್ತೇವೆ. ಶುಭವಾಗಲಿ. ಭಾರತ್ ಮಾತಾ ಕಿ ಜೈ. ಈ ಕಾರ್ಯಕ್ರಮ ನಿಜವಾಗ್ಲೂ ಇದು ನಾವು ಸಾಕ್ಷಾತ್ತಲ್ಲಿ ನೋಡೋದಕ್ಕೆ ಮುಖ್ಯ ಕಾರಣಕರ್ತರು ಶ್ರೀ ಪುತ್ರ ನರಸಿಂಹ ನಾಯ್ಕ ಅವರು ಇಲ್ದಿದ್ರೆ ಈ ಕಾರ್ಯಕ್ರಮ ಆಗ್ತಾನೆ ಇರಲಿಲ್ಲ. ಈ ಕಾರ್ಯಕ್ರಮ ಕೇಳಿದ ಮೇಲೆ ಪ್ರತಿಯೊಬ್ಬರು ಇನ್ನೊಂದ್ಸತಿ ಈ ಕಾರ್ಯಕ್ರಮವನ್ನು ಮಾಡಿ ಹೆಚ್ಚು ಸಮಯ ಕೊಡಿ ನಮಗೆ ವಿಚಾರ ತಿಳ್ಕೊಳ್ಳಕ್ಕೆ ಅಂದ್ರು. ತಮ್ಮೆಲ್ಲರ ಸಹಕಾರ ಇರಬೇಕು ಇಂಥ ಕಾರ್ಯಕ್ರಮ ನಡೆಯೋಕೆ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದ.